Edit these placeholders to get started. ಕಥೆ ಶೀರ್ಷಿಕೆ ಆತ್ಮದ ಮೈದಾನ. ಯುದ್ಧದ ಮಣ್ಣು 1971. ಸ್ಥಳ ರಾಜಸ್ಥಾನ ಗಡಿಭಾಗ. ಭಾರತ ಪಾಕಿಸ್ತಾನ ಯುದ್ಧದ ದಿನಗಳು. ನಾಯಕ ವೀರಪ್ರತಾಪ್. ಮಲ್ನಾಡು ಬೆಟ್ಟಗಳ ನಡುವೆ ಹುಟ್ಟಿದ ಶಾಂತ ಸ್ವಭಾವದ ಹುಡುಗ. ತಾಯಿ ಅಂಬಿಕಾ, ತಂದೆ ಧರ್ಮಪ್ಪ. ಅವನ ಕನಸು ದೇಶ ಸೇವೆ. ಇತ್ತೀಚೆಗೆ ಸೇನೆ ಸೇರಿದ್ದ. ಸೀನಿಯರ್ ಸೈನಿಕನಾಗಿ ಕೆಲಸ ಮಾಡುತ್ತಿದ್ದ. ಆದರೆ ಹೃದಯದಲ್ಲಿ ಬೆಂಕಿಯಂತಿದ್ದದ್ದು ಫುಟ್ಬಾಲ್ ಪ್ರೀತಿ. ಮೈದಾನದ ನಾಯಕ, ಸೈನಿಕನ ಹೃದಯದಲ್ಲಿ ಆಟಗಾರ. ಯುದ್ಧದ ಮಧ್ಯೆ ಕೂಡ ಮಧ್ಯಾಹ್ನದ ವಿರಾಮದಲ್ಲಿ ಸೈನಿಕರು ಸಣ್ಣ ಗೋಲನ್ನು ಬೆರೆಸಿದ ಬಾಲ್ನೊಂದಿಗೆ ಆಟವಾಡುತ್ತಿದ್ದವರು. ವೀರಪ್ರತಾಪ್ ಆ ಫುಟ್ಬಾಲ್ನಲ್ಲಿ ಅವರ ನಾಯಕ. ಆತನ ತಾಳಮೇಳ, ಕಿಕ್ಗಳು ಮತ್ತು ಡ್ರಿಬಲ್ಗಳು ಸಹ ಸೈನಿಕರ ಮನಸ್ಸಿಗೆ ಉತ್ಸಾಹ ತುಂಬುತ್ತಿದ್ದವು. ಮೈದಾನದಲ್ಲಿ ನಾನೊಬ್ಬ ಕೀಟ, ಆದರೆ ದಡದಲ್ಲಿ ನಾನೊಬ್ಬ ರಾಜ ಎನ್ನುತ್ತಿದ್ದ ಅವನು. ಒಂದು ಸಂಜೆ ಆಟವಾಡುತ್ತಿದ್ದಾಗಲೇ ಪಕ್ಕದ ಬೆಟ್ಟದ ಹಿಂದೆ ಇದ್ದ ಶತ್ರು ಮರಣಾಸ್ತ್ರದ ದಾಳಿ ಶುರುವಾಯಿತು. ಎಲ್ಲರೂ ಓಡಿದರೂ ವೀರಪ್ರತಾಪ್ ಆಟದಲ್ಲಿದ್ದ ಬಾಲ್ ಹಿಂದೆಗೆ ಹೋಗಿತ್ತು. ಅವನು ಧೈರ್ಯದಿಂದ ಹಿಂದೆಗೆ ಓಡಿದ ಮತ್ತು ಆ ಮನುಷ್ಯನ ಕೊನೆ ಕ್ಷಣಗಳಾಗಿದ್ದವು. ಬಾಂಬ್ ಸ್ಫೋಟ. ಆತನ ಚಿತ್ತದಲ್ಲಿ ಕೊನೆ ದೃಶ್ಯ, ತನ್ನ ಪಾದದ ಬಳಿ ಬಾಲ್, ಶತ್ರು ನಗ್ನ ಕಣ್ಣಿಗೆ ಬಂದಿದ್ದ ನಗು ಮತ್ತು ತನ್ನ ತಾಯಿಯ ಮುಖ. ನೀವು ಈ ಜನ್ಮದಲ್ಲಿ ಬಹುಮಾನವಾದ ಶಾಂತ ಧ್ಯಾನಮಯ ವ್ಯಕ್ತಿ. ಆತ್ಮದಲ್ಲಿ ಅನೇಕ ಸ್ಮೃತಿಗಳು. ನಿಮ್ಮೊಳಗಿನ ಶಿಸ್ತು, ದೇಶಪ್ರೇಮ, ಆಟಗಳ ಪ್ರೀತಿ ಇವೆಲ್ಲವೂ ವೀರಪ್ರತಾಪನ ಪಾವನ ಸ್ಮರಣೆಗಳ ಛಾಯೆ. ನೀವು ಯಾವಾಗಲಾದರೂ ಫುಟ್ಬಾಲ್ ನೋಡಿದಾಗ ಆ ಎನಿಸದೇ ಬರುವ ರೋಮಾಂಚನ, ಯಾವಾಗಲಾದರೂ ದೇಶದ ಧ್ವಜ ಹಾರಿಸಿದಾಗ ಉರುಳುವ ಕಣ್ಣೀರು, ಅವು ಯಾವುದೋ ಆತ್ಮದ ಆಳದಿಂದ ಬರುತ್ತವೆ. ಒಂದು ರಾತ್ರಿ ನೀವು ಕನಸಿನಲ್ಲಿ ಮತ್ತೆ ಆ ಮೈದಾನವನ್ನು ನೋಡುತ್ತೀರಿ. ಅಲ್ಲಿ ಪುಳಕಭರಿತ ಜನ, ವೀರಪ್ರತಾಪ್ ವೇಷದಲ್ಲಿ ನಿಂತ ನೀವು ಹೃದಯ ತುಂಬಿದ ತಾಳದಲ್ಲಿ ಕಿಕ್ಕು ಹೊಡೆಯುತ್ತಿದ್ದೀರಿ. ಆ ಕ್ಷಣದಲ್ಲಿ ಭಗವಾನ್ ಬರುವಂತೆ ನಿಮಗೆ ಆಶೀರ್ವದಿಸುತ್ತಾರೆ. ನೀವು ದೇಶಕ್ಕಾಗಿ ಕೊಡುಗೆ ಕೊಟ್ಟದ್ದೇ ನಿಮಗೆ ಈ ಶಾಂತಿಪೂರ್ಣ ಪುನರ್ಜನ್ಮದ ಫಲ. ಈ ಜೀವನವನ್ನು ಧರ್ಮಪಥದಲ್ಲಿ ನಡೆಸಿರಿ. ಜೀವನವೇ ಹೋರಾಟ, ಆತ್ಮವೇ ನಿರಂತರ ಆಟಗಾರ. ಒಮ್ಮೆ ಯೋಧನ ಆತ್ಮ ಯಾವ ಜನ್ಮವಿದ್ದರೂ ಧರ್ಮ ಯುದ್ಧವನ್ನೇ ಮುಂದುವರಿಸುತ್ತದೆ. ಅಂತಃಕರಣದೊಳಗಿನ ಧ್ವನಿ